ಬೆಂಗಳೂರನ್ನ ಏನು ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರಗಳು ಜನಗಳು. ಬೆಂಗಳೂರಿನಲ್ಲಿ ಮಳೆ ಬಿದ್ದರೆ ಇದು ಬೆಂಗಳೂರು ಸಿ ಲೆವೆಲ್ಗಿಂತ 3000 ಅಡಿ ಮೇಲಿದೆ. ಈ 3000 ಮೇಲೆ ಇರೋ ಅಡಿ ಮೇಲಿರೋ ಊರು ಎಷ್ಟೇ ಮಳೆ ಬಿದ್ದರೂ ಒಂದು ಅಡಿನಾರು ಕೆಳಗಡೆ ಹೋಗಬೇಕು ಅದು, ಅಥವಾ 2 ಅಡಿನಾರು ಹೋಗಬೇಕು ಇಲ್ವಾ. ಈಗ ಈ ಬೆಂಗಳೂರಿನಲ್ಲಿ ಮಳೆ ಬಿದ್ದು ನೀರು ನಿಲ್ತಾ ಇದೆ ಅಂತಂದರೆ ಆ ನೀರು ಹರ್ಕೊಂಡೋಗೋ ನೀರನ್ನ ಕೂಡ ಕಾಲುವೆಗಳು ಇರ್ತವೆ, ಕೆಲವು ಓಪನ್ನಾಗಿ ಹರಿತವೆ. ಇವಾಗ ಓಪನ್ನಾಗಿ ಯಾರ್ದು ನೀವು ಡ್ಯಾಮ್ ಕಟ್ಟಿದ್ರೆ ಏನಾಗುತ್ತೆ, ನೀರು ಅಲ್ಲೇ ಸ್ಟಾಕ್ ಆಗುತ್ತೆ. ಆ ನೀರನ್ನ ಆ ಡ್ಯಾಮ್ ಹೊಡೆದ್ರೆ ಏನಾಗುತ್ತೆ, ಹೊರಟೋಗುತ್ತೆ. ಆ ಡ್ಯಾಮ್ ಹೊಡೆದೋಗಿದ ಥರ 3000 ಅಡಿನಲ್ಲಿ ಮಳೆ ಬಂದರೆ ಅದು ಹೋಗಲೇಬೇಕು ಹೊರಗಡೆ. ನೀವು ಡ್ಯಾಮ್ ಕಟ್ಟಿದ್ದೀರ, ಕಾಲುವೆಗಳು ಕಟ್ಟು, ಇದು ಕಟ್ಟು, ಅಲ್ಲಿ ಮನೆ ಕಟ್ಟು, ಲೋ ಲೆವೆಲ್ನಲ್ಲಿ ಎಲ್ಲ ಏನೇನೋ ಇದು ಎಂಥದ್ದು ಹೇಳ್ತಾರೆ, ತಗ್ಗು ಪ್ರದೇಶ ಸರಿ. ಇನ್ನೊಂದೇನೋ ಹೇಳ್ತಾರಲ್ಲ ಸರ್, ಆ ಸೈಟ್ಗಳಲ್ಲಿ ಮಾಡೋ ಅಭಿವೃದ್ಧಿ ಮಾಡೋದಕ್ಕೆ ಹಳ್ಳ ಇರೋ ಕಡೆ ಎಲ್ಲ ಲೇಔಟ್ಸು ಮಾಡೋದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಸ್ಯಾಂಕ್ಷನ್ ಮಾಡ್ತಾನೇ ಇದ್ರಿ. ಅದರಿಂದ ಕೆಲವರು ಸರ್ಕಾರದವ್ರಿಗೂ ಬೆನಿಫಿಟ್ ಇತ್ತು. ಸ್ವಲ್ಪ ಬುದ್ಧಿವಂತರು ಯಾವುದೋ ಸಿಕ್ಕಿ ಮಾಡೋಣ. ಸರ್ಕಾರದವ್ರು ಹೇಳ್ತಾರೆ, BBMP ಹೇಳ್ತಾರೆ ರಾಜಕಾಲಿ ಒತ್ತುವರಿ ಮಾಡಿದ್ದಾರೆ ಅಂತ. ಇವರು ಗೊತ್ತಿಲ್ಲ ರಾಜಕಾಲಿ ಒತ್ತುವರಿ ಮಾಡಿರ್ತಾರೆ. ಅದರಲ್ಲಿ ಏನು ಮೇಯ್ನ್ ಅಂತಂದರೆ, ಇವಾಗ ಒಂದು ಮಿನಿಸ್ಟ್ರಿ ಇದೆ, ಅದು ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು. ನಿಮಗೆ ಒಂದು ಇದು ಕೊಡ್ತಾರೆ, ಹೆಲ್ತ್ ಮಿನಿಸ್ಟ್ರು. ನಿಮಗೆ ಅಟ್ಲೀಸ್ಟು ಮಾತ್ರ ಹೆಸರಾದರೂ ಗೊತ್ತಿರಬೇಕು ಅಲ್ವಾ. ಮೆಡಿಸನ್ನಲ್ಲಿ ಇಂಥದ್ದಕ್ಕೆ ಜನರಲ್ಲಾಗಿ ಇದನ್ನು ಯಾವ ರೀತಿ ಇನ್ನೂ ಇಂಪ್ರೂವ್ ಮಾಡಬೇಕು, ಫಾಸ್ಟಾಗಿ ಟ್ರೀಟ್ ಆಗೋ ಥರ ಇಂಥದ್ದೆಲ್ಲ ಗೊತ್ತಿದ್ದರೆ ಅಟ್ಲೀಸ್ಟು ಅವನಿಗೆ ಹೆಲ್ತ್ ಮಿನಿಸ್ಟ್ರ್ ಕೊಡ್ಬೋದು. ಪ್ರತಿ ಬಾರಿ ಮಳೆ ಬಂದಾಗಲೂ ಬೆಂಗಳೂರು ಜೀವನ ಅದೇ ಪ್ರತಿ ಬಾರಿ ಮಳೆ ಬರ್ತಾ ಇದೆ ಅಂತಂದರೆ ಇವರೆಲ್ಲ ಯಾವ ಮಂತ್ರಿಗೂ ಗೊತ್ತಿಲ್ಲದೆ ಇದ್ರೆ ಚೀಫ್ ಮಿನಿಸ್ಟರ್ ಅವನು ಬರ್ತಾನಲ್ಲ, ಅವ್ನು ಯಾರೇ ಇರಲಿ, ಯಾವುದೇ ಪಾರ್ಟಿನೇ ಇರಲಿ, ಅವನಿಗಾರು ಗೊತ್ತಿರಬೇಕು. ಇಲ್ಲದೇ ಇರೋ ಅವನು ನನಗೆ ಚೀಫ್ ಮಿನಿಸ್ಟ್ರ್ ಬೇಡಪ್ಪ, ನನಗೆ ಗೊತ್ತಿರೋದು ಇಷ್ಟು ಮಾತ್ರ, ರೈತನ ಕೆಲಸ ಎಷ್ಟು ಇದಾಕಿದ್ರೆ ಬೆಳೆ ಬೆಳೀತದೆ, ಅದು ಕೊಡು, ಅಗ್ರಿಕಲ್ಚರ್ ಮಿನಿಸ್ಟ್ರ್ ಕೊಡು ಅಂತ ಕೇಳಬೇಕು. ಅವನಿಗಿಂತ ದೊಡ್ಡ ಮಿನಿಸ್ಟ್ರ್ ನಾನು ಅಂತ ಆಸೆಪಟ್ಟು ಯಾವ್ಯಾವ ಪೋಸ್ಟ್ಗೆ ಯಾರ್ಯಾರು ಹೋಗಬೇಕೋ ಅದು ಹೋಗ್ತಾ ಇಲ್ಲ. ಸರ್, ನಿಮ್ಮ ಮುಖಾಂತರ BBMP ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸ್ಥಳೀಯ ಜನರು ಏನು ಮಾಡಬೇಕು ಸರ್ ಹಾಗಾದರೆ ಈ ವಿಚಾರಕ್ಕೆ? ಏನು ಮಾಡಬೇಕು ಅಂತಂದರೆ, ಫಸ್ಟು ಇನ್ನೂ ಸುರೀಲಿ, ನೀರು ಮನೆಗೆ ಹೋಗಲಿ. ಫಸ್ಟು ಏನು ಮಾಡಿ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಹೇಳ್ತೀನಿ ಅಂದರೆ, ಇವಾಗ ನಾನು ಒಂದು ಸೈಕಲ್ ತೊಗೊಂಡ್ರೆ ಲೈಸೆನ್ಸ್ ಬೇಕು, ನಾನು ಸ್ಕೂಟ್ರ್ ತೊಗೊಂಡ್ರೆ ಡ್ರೈವಿಂಗ್ ಲೈಸೆನ್ಸ್ಗೆ ನಾನು RTO ಹೋಗ್ಬೇಕು, ಚೆಕ್ ಮಾಡ್ತಾನೆ. ಲೆಫ್ಟ್ಗೆ ಹೆಂಗೆ ಹೋಗ್ತೀಯಾ, ರೈಟ್ಗೆ ಹೆಂಗೆ ಹೋಗ್ತೀಯಾ, ಯಾವ ಸಿಗ್ನಲ್ ಕೊಡ್ತೀಯಾ ಎಲ್ಲ ಕೇಳ್ತಾನೆ, ಲೈಸೆನ್ಸ್ ಕೊಡ್ತಾನೆ. ಇಲ್ಲದೆ ನಾನು ಲೈಸೆನ್ಸ್ ಕೊಡೋಲ್ಲ. ಇವಾಗ ನಿಮ್ಮ MLA, ಕಾರ್ಪೊರೇಟ್ರು, ಇವರೆಲ್ಲ ಇದ್ದೀರಲ್ಲ MP ಗಳು, ನೀವು ನಾಮಿನೇಷನ್ ಕೊಡೋವಾಗಲೇ ಪೋಸ್ಟಿಗೆ ನಿಮಗೆ ಏನು ಕ್ವಾಲಿಫಿಕೇಷನ್ನು, ನಿಮಗೆ ಕ್ವಶನ್ ಪೇಪರೇ ಬರ್ತದೆ. ಇವಾಗ ಇದರಲ್ಲಿ ಹೆಂಗೆ RTOನಲ್ಲಿ ನಿಮ್ಗೆ ಕೇಳ್ತಾನೆ, ಸಿಗ್ನಲ್ ತೋರಿಸಿದೇನೋ ಅದೇನೋ, ಈ ಕ್ವಶನ್ಗೆ ಆನ್ಸರ್ ಮಾಡು, ಈ ಕ್ವಶನ್ಗೆ ಆನ್ಸರ್ ಮಾಡು. ಇದರಲ್ಲಿ ಯಾವುದರಲ್ಲಿ ನೀನು ಅಂದರೆ ಒಂದು 20 ಕ್ವಶನ್ ಇದ್ದರೆ 10 ಕ್ವಶನ್ಗಾದರೂ ನೀನು ಸ್ವಲ್ಪ ರಫಾಗಿ ನಾಲೆಡ್ಜ್ ಇದೆ ಅಂತಂದರೆ ಅವನಿಗೆ ಮಾತ್ರ ಎಲಿಜಿಬಲ್ ಟು ಟಿಕೆಟ್ ಕೊಡಬೇಕು. ಟಿಕೆಟ್ ಅಲ್ಲ, ಅವನು ಇಂಡಿಪೆಂಡೆಂಟೇ ಇರಿ, ನೀವು ಯಾವುದರಲ್ಲೇ ಇರಿ, ಅವ್ರಿಗೂ ಟೆಸ್ಟ್ ಇರಬೇಕು. ಟೆಸ್ಟ್ ಇದ್ದರೆ ಮಾತ್ರ ಅವನಿಗೆ ಟಿಕೆಟು. ಅದು ಯಾರು ಎಲೆಕ್ಷನ್ ಕಮಿಷನ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ಗೆ ಇದು ಮಾಡಬೇಕು ಅಂದರೆ ಸೆಂಟ್ರಲ್ ಮಾಡಬೇಕು, ಸೆಂಟ್ರಲ್ನಲ್ಲೂ ಅವರು ಯೋಚನೆ ಮಾಡಬೇಕು. ಹೌದು, ಎಲೆಕ್ಷನ್ ಕಮಿಷನ್ಗಳು ಕೂಡ ಕರೆಕ್ಟ್ ಅನ್ನಬೇಕು. ಆಗ ಮಾತ್ರ ನಿಮಗೆ ಈಗಿರೋ ಮಿನಿಸ್ಟ್ರಿಗಳಿಗಿಂತ ಒಂದು ಪರ್ಸೆಂಟೇಜು ಜಾಸ್ತಿ ಇರೋ ಕ್ವಾಲಿಟಿ ಸಿಗ್ತದೆ ಅಲ್ವಾ. ಇವರು ಯಾಕಿಲ್ಲ ಟೆಸ್ಟು? ಜನ ಹಾಕ್ತಾರೆ ಓಟು, ಇಲ್ಲ ಅಂತಿಲ್ಲ. ಆವಾಗ ಜನ ಏನು ಮಾಡ್ತಾರೆ, ಇದೆಲ್ಲ ಗೊತ್ತಿಲ್ಲದ್ರೆ ಅವ್ನು ಜನ ಗೊತ್ತಿದ್ರು ಕೂಡ ಅವ್ನಿಗೆ ಟಿಕೆಟ್ ಇಲ್ಲ, ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆಗ ಮಾತ್ರ ವಿಷಯ ತಿಳಿದಿರೋನು ಮಾತ್ರ ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು ಕಾರ್ಪೊರೇಟರ್ ಆದರೂ ಆಗ್ತಾನೆ ಅವನು. ಇದನ್ನು ಯಾವ ಸರ್ಕಾರ ಅನ್ನೋದ್ರ ಮೇಲೆ ಗಮನನೇ ಕೊಟ್ಟಿಲ್ಲ. ಇನ್ನು ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಇನ್ನೂ ಉದ್ಘಾಟನೆ ಆಗಿಲ್ಲ, ಹಳೆ ಮೆಟ್ರೋ ಸ್ಟೇಷನ್ ಕೆಳಗಡೆ ನೀರು ನಿಲ್ತಾ ಇದೆ. ಏನು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಇವರು? ಮತ್ತು ಇದು ಪ್ರಶ್ನೆ ಸರಿಯಾಗಿದೆಯಾ, ಪ್ರಶ್ನೆಗೆ ಉತ್ತರನೂ ಸರಿಯಾಗಿದೆಯಾ ಅಂತ ನೀವು ಹೇಳಿ ಇಲ್ವಾ. ಒಬ್ಬರು ಪ್ರೆಸಿಡೆಂಟ್ ಅಂತ ಇದು ಮಾಡ್ತಾರೆ, ನಾಮಿನೇಟ್ ಮಾಡಿಬಿಟ್ಟು ಗೆದ್ದ ಪಾರ್ಟಿ ಅವ್ರು ಕುತ್ಕೊಂಡ್ಬಿಟ್ರೆ ಹೊರಡೆಲ್ಲ ಒಂದು ಸಾರಿ ಸುತ್ತಬಿಟ್ಟು
ತಮಿಳ್ನಲ್ಲಿ ಹೇಳ್ತಾರೆ ವೆಲ್ಕಮ್ ಸುಟ್ರಮ್ ವಾಲಿಬನ್ ಅಂತಾರಲ್ಲ ಆಗ ಬಂದ್ಬಿಟ್ಟು ಒಂದು 5 ವರ್ಷ ಇದ್ದು ಹೋಗ್ತಾ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಥ್ಯಾಂಕ್ ಯು. ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.